ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ಇಂದಿನ ತರಕಾರಿ ಬೆಲೆಗಳು. ಟುಡೇ ವೆಜಿಟೇಬಲ್ಸ್ ಪ್ರೈಸ್ ಇನ್ ಮೈಸೂರು ಎಪಿಎಂಸಿ ಮಾರ್ಕೆಟ್ 14/6/2026 ಭಾನುವಾರ. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ 22 ಕೆಜಿ ಟೊಮೊಟೊ ಬಾಕ್ಸ್ನ ಬೆಲೆ ಗರಿಷ್ಠ 905 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಟೊಮೊಟೊ ಬೆಲೆಗಳ ದರಪಟ್ಟಿಗಳನ್ನು ನೋಡಬಹುದು. ಮೈಸೂರು ಮಾರುಕಟ್ಟೆಯ ಪ್ರತಿನಿತ್ಯದ ತರಕಾರಿ ಬೆಲೆಗಳ ಮಾಹಿತಿಗಾಗಿ ನಿಧಿ ಪರಂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಅನ್ನದಾತ ಸುಖಿನೋ ಭವಂತು. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ ಸೋಲಾರ್ ಬೀನ್ಸ್ 80 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ನಿನ್ನೆ ಮೈಸೂರು ಮಾರುಕಟ್ಟೆಯಲ್ಲಿ 85 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ರಿಂಗ್ ಬೀನ್ಸ್ ಇಂದು 80 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. 5 ರೂಗಳ ಕುಸಿತ ಕಂಡಿದೆ. ಖಾರದ ಮೆಣಸಿನಕಾಯಿ ನಿನ್ನೆ 20 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು ಇಂದು 23 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. 3 ರೂಗಳ ಏರಿಕೆ ಕಾಣಬಹುದು. ಬಜ್ಜಿ ಮೆಣಸಿನಕಾಯಿ ನಾಟಿ 53 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು ಬಜ್ಜಿ ಮೆಣಸಿನಕಾಯಿ ಎಕೋನ 38 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಯಥಾಸ್ಥಿತಿ ಕಾದುಕೊಂಡಿದೆ. ನಿನ್ನೆ ಅಂದರೆ ಶುಕ್ರವಾರ 72 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ದಪ್ಪ ಮೆಣಸಿನಕಾಯಿ ಇಂದು 4 ರೂಪಾಯಿಗಳ ಹೆಚ್ಚಳಗೊಂಡು 76 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಶುಕ್ರವಾರ 8 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಸಾಂಬಾರ್ ಸೌತೆಕಾಯಿ ಇಂದು ಕೂಡ 8 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ತಿನ್ನುವ ಸೌತೆಕಾಯಿ ಶುಕ್ರವಾರ 20 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು ಇಂದು ಕೂಡ 20 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಯಾವುದೇ ವ್ಯತ್ಯಾಸವಿಲ್ಲ. ಗುಂಡು ಬದನೆಕಾಯಿ ಶುಕ್ರವಾರ 30 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು ಇಂದು 2 ರೂಪಾಯಿಗಳ ಕುಸಿತ ಕಂಡು 28 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಶುಕ್ರವಾರ ಪ್ರತಿ ಕೆಜಿಗೆ 32 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಬಿಳಿ ಬದನೆ ಇಂದು ಭಾನುವಾರ 2 ರೂಪಾಯಿಗಳ ಕುಸಿತ ಕಂಡು 30 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಕುಂಬಳಕಾಯಿ ಶುಕ್ರವಾರ 9 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು ಇಂದು ಕೂಡ 9 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದು ಮೈಸೂರು ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 4 ರೂಪಾಯಿಗಳ ಕುಸಿತ ಕಂಡ ಹೀರೆಕಾಯಿ ಮತ್ತೆ ಪಡವಲಕಾಯಿ ಶುಕ್ರವಾರ 18 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಹೀರೆಕಾಯಿ ಮತ್ತು ಪಡವಲಕಾಯಿ ಇಂದು 18 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದು ಮೈಸೂರು ಮಾರುಕಟ್ಟೆಗೆ ಹೆಚ್ಚಾಗಿ ಪಡವಲಕಾಯಿ ಮತ್ತು ಹೀರೆಕಾಯಿ ಬಂದಿದ್ದರಿಂದ ಬೆಲೆ ಕುಸಿತ ಕಂಡಿದೆ. ತೊಂಡೆಕಾಯಿ ಶುಕ್ರವಾರ 22 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು ಇಂದು 26 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. 4 ರೂಗಳ ಏರಿಕೆ ಕಂಡಿದೆ. ಮೈಸೂರು ಮಾರುಕಟ್ಟೆಯಲ್ಲಿ ಇಂದು ಹಾಗಲಕಾಯಿ ವೈಟ್ 18 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದರೆ ಹಾಗಲಕಾಯಿ ಗ್ರೀನ್ 18 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಯಥಾಸ್ಥಿತಿಯಲ್ಲಿದೆ. ಹೂಕೋಸ್ 16 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು ಶುಕ್ರವಾರವೂ ಕೂಡ 16 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಇಂದು ಮೈಸೂರು ಮಾರುಕಟ್ಟೆಯಲ್ಲಿ ಕೋಸ್ ದರವು ಕುಸಿತ ಕಂಡಿದ್ದು ಕೋಸ್ ಚಪಾತಿ 30 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದರೆ ಕೋಸ್ ಸ್ಯಾಂಡ್ವಿಚ್ 24 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಫೈರ್ ವೈಟ್ 33 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು ಫೈರ್ ಗ್ರೀನ್ 28 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಶುಕ್ರವಾರ 42 ಮತ್ತು 35 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಸುನಾಮಿ ಸೌತೆ 7 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಶುಕ್ರವಾರ ಕೂಡ 7 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಎಳವನಕಾಯಿ ಬೂದುಗುಂಬಳ ಇಂದು ಕೂಡ 4 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು ಶುಕ್ರವಾರವೂ ಕೂಡ 4 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ದರದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಸೋರೆಕಾಯಿ ಕೂಡ 7 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಶುಕ್ರವಾರವೂ ಕೂಡ ಸೋರೆಕಾಯಿ 7 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ದರದಲ್ಲಿ ವ್ಯತ್ಯಾಸವಿಲ್ಲ. ಸೀಮೆ ಬದನೆ 30 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಶುಕ್ರವಾರವೂ ಕೂಡ 30 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಶುಕ್ರವಾರ 13 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಬೆಂಡೆಕಾಯಿ ಇಂದು 2 ರೂಪಾಯಿಗಳ ಹೆಚ್ಚಳಗೊಂಡು 15 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. G4 33 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಶುಕ್ರವಾರ 30 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಶುಕ್ರವಾರ 35 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಹುಳಿ ಟೊಮೊಟೊ ಇಂದು 32 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. 3 ರೂಗಳ ಕುಸಿತ ಕಂಡಿದೆ. ಮೈಸೂರು ಮಾರುಕಟ್ಟೆಯ ಇಂದಿನ ತರಕಾರಿ ದರಗಳ ಪಟ್ಟಿಯನ್ನು ನೋಡಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಜವಾನ್ ಜೈ ಕಿಸಾನ್.